Good morning, students. Today we are discussing the topic President of India. ಎಲ್ಲರಿಗೂ ಕೂಡ ಗೊತ್ತು ಏನೊಂದು ದೇಶದ ಆಡಳಿತಾತ್ಮಕವಾಗಿ ಮುಖ್ಯಸ್ಥರಾದಂತಹ ರಾಷ್ಟ್ರಪತಿಗಳು ಅವರು ಯಾವ ರೀತಿ ಆಯ್ಕೆ ಆಗ್ತಾರೆ ಮತ್ತೆ ಅವರ ಅಧಿಕಾರಗಳು ಮತ್ತೆ ಯಾವ ರೀತಿ ಅವರನ್ನು ನಾವು ತೆಗಿಬಹುದು ಮತ್ತೆ ಯಾವ ರೀತಿಯಾದಂತಹ ಅಧಿಕಾರವನ್ನು ಅವರು ಚಲಾವಣೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ಈ ದಿನ ತಿಳ್ಕೊಳ್ಳೋಣ. The President of India is the head of state of Republic of India, is the formal head of executive, legislative, judiciary of India and also the commander-in-chief of Indian Armed Forces. ಇಲ್ಲಿ ಹೇಳ್ದಾಗೆ ಏನ್ ರಾಷ್ಟ್ರಪತಿಗಳಿರ್ತಾರೆ, ರಾಷ್ಟ್ರಪತಿಗಳು ಈ ಮೂರು ಅಂಗಗಳು ಏನ್ ಬರ್ತದೆ, ಕಾರ್ಯಾಂಗ, ಶಾಸಕಾಂಗ ಮತ್ತೆ ನ್ಯಾಯಾಂಗ, ಅದರ ಮುಖ್ಯಸ್ಥರಾಗಿರ್ತಾರೆ. ಮತ್ತೆ ಅದೇ ರೀತಿ ಏನು ಒಂದು ದೇಶದ ಸೇನೆಗಳ ಏನಿರ್ತದೆ ಅದರ ಮುಖ್ಯಸ್ಥರಾಗಿ ಕೂಡ ಕಾರ್ಯವನ್ನ ಮಾಡ್ತಾರೆ. President of India is indirectly elected by an electoral college composed of elected members of both the House of Parliament through the system of proportional representation by means of a single transferable vote, voting being by secret ballot. ಯಾವ ರೀತಿ ಅವ್ರನ್ನ ಚುನಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಏನು ಒಂದು ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ ಆ ಚುನಾಯಿತ ಪ್ರತಿನಿಧಿಗಳಿಂದ ಅವರಿಗೆ ಮತದಾನವನ್ನ ಮಾಡ್ತಾರೆ. ಸೊ ದಟ್ ಇಸ್ ದೇ ಕಾಲ್ಡ್ ಆಸ್ ಅನ್ ಎಲೆಕ್ಟ್ರಲ್ ಕಾಲೇಜ್. ಇಲ್ಲಿ ಓನ್ಲಿ ಎಲೆಕ್ಟೆಡ್ ಮೆಂಬರ್ ಆಫ್ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್, ಏನು ಒಂದು ಲೋಕಸಭೆ ಮತ್ತೆ ರಾಜ್ಯಸಭೆ ಅಂತ ಏನ್ ಹೇಳ್ತಾರೆ ಅಲ್ಲಿ ಚುನಾಯಿತ ಸದಸ್ಯರು ಮಾತ್ರ ವೋಟ್ ಹಾಕ್ಬೇಕಾಗ್ತದೆ. ನಾಮ ನಿರ್ದೇಶನ ಆದಂತಹ ವ್ಯಕ್ತಿಗಳಿಗೆ ಇಲ್ಲಿ ವೋಟ್ ಹಾಕುವಂತ ಒಂದು ಅಧಿಕಾರ ಇಲ್ಲಿ ಇರೋದಿಲ್ಲ. ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಕೂಡ ಅಷ್ಟೇ, ನಮ್ಮ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ವಿಧಾನಸಭೆ ವಿಧಾನ ಪರಿಷತ್ ಇರ್ತಕ್ಕಂಥ ಚುನಾಯಿತ ಯಾರಿರ್ತಾರೆ ಅವ್ರು ಮಾತ್ರ ಮತದಾನದ ಹಕ್ಕನ್ನು ಹೊಂದಿರ್ತಾರೆ ಹೊರತು ಬೇರೆಯವರಲ್ಲಿ ಮತದಾನ ಮಾಡೋದಕ್ಕೆ ಇಲ್ಲಿ ಬಾರೋದಿಲ್ಲ. ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 53 of Constitution of India states that the President can exercise his power directly or by subordinate authority. ಅನುಚ್ಛೇದ 53 ಭಾರತದ ಸಂವಿಧಾನದಲ್ಲಿ ಉಲ್ಲೇಖವನ್ನ ಮಾಡ್ತದೆ. ಏನಂತ ಹೇಳಿದ್ರೆ ಯಾವ ರೀತಿಯಲ್ಲಿ ರಾಷ್ಟ್ರಪತಿಗಳು ತಮ್ಮ ಅಧಿಕಾರವನ್ನ ಮಾಡ್ಬೋದು ಅಂತ ಹೇಳೋದನ್ನ ಅನುಚ್ಛೇದ 53 ಇಲ್ಲಿ ಉಲ್ಲೇಖ ಮಾಡ್ತದೆ. ಮತ್ತೆ ಅದೇ ರೀತಿ ಆಲ್ ಎಕ್ಸಿಕ್ಯೂಟಿವ್ ಫಂಕ್ಷನ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ shall be carried on behalf of President and all executive actions shall be expressed to be taken in his name. ಪ್ರತಿಯೊಂದು ಆಡಳಿತಾತ್ಮಕ ಕರ್ತವ್ಯಗಳಾಗಿರ್ಬೋದು, ಅಧಿಕಾರ ಆಗಿರ್ಬೋದು ರಾಷ್ಟ್ರಪತಿಗಳ ಪರವಾಗಿ ಅಲ್ಲಿ ಮಾಡ್ಕೊಂಡಲ್ಲಿ ಹೋಗ್ತಾರೆ. He holds the supreme command of defense forces of Indian Union as the power of declaring war and making peace. ಇವರ ಮೇಲೆ ಜವಾಬ್ದಾರಿ ಇರ್ತದೆ. ಯಾವುದೇ ಆದಂತ ರೀತಿಯಲ್ಲೂ ಕೂಡ ಅಷ್ಟೇ ಏನು ದೇಶದ ಶಾಂತಿ ಸುವ್ಯವಸ್ಥೆ ಆಗಿರ್ಬೋದು ಅಥವಾ ಏನು ಒಂದು ಯುದ್ಧವನ್ನ ಬೇರೆ ದೇಶದ ಮೇಲೆ ಡಿಕ್ಲೇರ್ ಮಾಡುವಂತ ಅಧಿಕಾರ ಕೂಡ ಅವರ ಮೇಲೆ ಅಲ್ಲಿ ಇರ್ತದೆ ಅಂತ. The powers and functions of the President of India may be classified under heads executive, legislative, financial, judicial and emergency. There are 5 functions has been done by President. The first one is executive function, the second one is legislative function, the third one is financial, fourth one is judicial and the last one is emergency provisions. ಏನು ಒಂದು 5 ಪ್ರಮುಖ ಕಾರ್ಯಗಳನ್ನ ಇಲ್ಲಿ ನಮ್ಮ ರಾಷ್ಟ್ರಪತಿಗಳು ನಿರ್ವಹಣೆ ಮಾಡ್ತಾರೆ. ಮೊದಲನೇದು ಕಾರ್ಯಾಂಗ, ಎರಡನೇದು ಶಾಸಕಾಂಗ, ಮೂರನೇದು ಹಣಕಾಸಿನ, ನಾಲ್ಕನೇದು ನ್ಯಾಯಾಂಗ ರೀತಿಯಲ್ಲಿ ಅಥವಾ ನ್ಯಾಯಾಧಿಕಾರಿಯಾಗಿ ಅಥವಾ ಜುಡಿಷಿಯಲ್ ಪವರ್ ಅನ್ನು ಮಾಡ್ತಾರೆ. ಮತ್ತೆ ಅಂತಿಮವಾಗಿ ತುರ್ತು ಪರಿಸ್ಥಿತಿ ಕಾರ್ಯವನ್ನು ಕೂಡ ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ. First we can understand what are the executive powers done by the President of India. Article 53 clearly states that all executive powers of the Union are vested in him. These powers are exercised by him either directly or through subordinate officer in accordance with the Constitution. The supreme command of the defense force is vested on the President and exercised in its accordance with law. ಕಾರ್ಯಾಂಗದ ಕರ್ತವ್ಯಗಳು ಏನಂತ ಹೇಳಿದ್ರೆ, ಈ ಕಾರ್ಯಾಂಗದಲ್ಲಿ ಪ್ರಮುಖ ಏನು ಒಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಏನ್ ಹೇಳ್ತೇವೆ ಆ ಅಧಿಕಾರವನ್ನ ಇಲ್ಲಿ ಯಾರು ಪ್ರೆಸಿಡೆಂಟ್ ಅವರು ಹೊಂದಿರ್ತಾರೆ. ಮತ್ತು ಎಲ್ಲವನ್ನು ಕೂಡ ನೇರವಾಗಿ ಅವರ ನಾಮಾಂಕಿತ ರೂಪದಲ್ಲಿ ಅಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. Executive powers of the President must be exercised in accordance with the Constitution. In particular, it includes the provision of Article 14, equality before law.
President appoints the Prime Minister, other minister, they hold office during his pleasure. ನೋಡಿ ಇಲ್ಲಿ ಏನು ಒಂದು ಪ್ರಧಾನ ಮಂತ್ರಿಗಳಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಅವರುಗಳನ್ನ ನೇಮಿಸುವಂತಹ ಇಲ್ಲೇನು ಅಂತ ಹೇಳಿದ್ರೆ ಅವರೇ ಖುದ್ದಾಗಿ ಕರ್ತವ್ಯನ ನಿರ್ವಹಿಸಬಹುದು ಅಥವಾ ಅವರ ಪರವಾಗಿ ಅಧಿಕಾರಿಗಳು ಆ ಕರ್ತವ್ಯನ ಮಾಡ್ತಾರೆ. ಆದ್ರೆ ಪ್ರಧಾನಮಂತ್ರಿ ಮತ್ತೆ ಏನು ಅವರ ಸಚಿವರು ಏನಿರ್ತಾರೆ ಅವ್ರನ್ನೆಲ್ಲ ಆಯ್ಕೆ ಮಾಡುವಂತ ಜವಾಬ್ದಾರಿ ರಾಷ್ಟ್ರಪತಿಗಳಿಗೆ ಇರ್ತದೆ. ರಾಷ್ಟ್ರಪತಿ ನಾಮಾಂಕಿತ ಹಾಕಿದ ತರುವಾಯ ಮಾತ್ರ ಅವರು ತಮ್ಮ ಹುದ್ದೆಗಳನ್ನ ಇಲ್ಲಿ ಅಲಂಕರಿಸ್ತಾರೆ. The power of appointment. He appoints the Attorney General of India, Comptroller and Auditor General of India, Chief Election Commissioner, other election commissioner, the chairman members of UPSC, governors of the state, chairman and members of the Finance Commission, etc. ನೋಡಿ ಇಲ್ಲಿ ಏನು ಒಂದು ಕಾರ್ಯಾಂಗದ ರೂಪದಲ್ಲಿ ಅವ್ರು ಏನ್ ಕರ್ತವ್ಯವನ್ನ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳಿರ್ತಕ್ಕಂಥ ಅಧಿಕಾರ ಈ ಕೆಳಕಂಡಂತ ಅಧಿಕಾರಿಗಳೆಲ್ಲನೂ ಕೂಡ ನೇಮಕ ಮಾಡುವಂತ ಒಂದು ಅಧಿಕಾರ ರಾಷ್ಟ್ರಪತಿಗಳಿಗೆ ಇಲ್ಲಿ ಇರ್ತದೆ. ಪ್ರೆಸಿಡೆಂಟ್ ಇಸ್ ದ ಕಮಾಂಡರ್ ಇನ್ ಚೀಫ್ ಆಫ್ ದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್. The President of India can grant a pardon or to reduce the sentence of a convicted person for one time, particularly in cases involving punishment of death. The President also receives the credentials of ambassador and high commissioner from other countries. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಏನು ಒಂದು ಮರಣ ದಂಡನೆ ವಿಧಿಸಿರ್ತಾರೆ. ಮರಣ ದಂಡನೆಯನ್ನ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಅಧಿಕಾರ ಕೂಡ ಇಲ್ಲಿ ರಾಷ್ಟ್ರಪತಿಗಳು ಕೊಟ್ಟಿರ್ತಾರೆ. ಮತ್ತೆ 3 ಸೇನೆ, ಭೂಸೇನೆ, ವಾಯುಸೇನೆ ಮತ್ತೆ ಜಲಸೇನೆ ಏನಿರ್ತದೆ ಅವುಗಳ ಮುಖ್ಯಸ್ಥರಾಗಿ ಕೂಡ ಇವರು ಕಾರ್ಯವನ್ನ ಇಲ್ಲಿ ನಿರ್ವಹಿಸ್ತಾರೆ. ಇಷ್ಟು ಕೂಡ ತನ್ನ ಕಾರ್ಯಾಂಗದ ಅಧಿಕಾರವನ್ನ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ. Then we move on to the legislative powers. ಯಾವ ರೀತಿ ಕಾನೂನ ರೂಪಿಸುವಂತಹ ಅಥವಾ ಶಾಸನಬದ್ಧವಾದಂತಹ ಅಧಿಕಾರವನ್ನ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋಣ. President can summon or end a session of the parliament, dissolve the Lok Sabha. He can address the parliament at the commencement of the first session after the general election and the first session of each year. He can also summon a joint sitting of both the houses of parliament, which is presided over by the Speaker of the Lok Sabha. The President can appoint a member of Lok Sabha to preside over its proceedings. The position of Speaker as well as Deputy Speaker are vacant. ನೋಡಿ ಇಲ್ಲಿ ಹೇಳ್ತಾರೆ ರಾಷ್ಟ್ರಪತಿಗಳು ಏನ್ ಮಾಡ್ಬೋದು, ಲೋಕಸಭೆ ಮತ್ತೆ ರಾಜ್ಯಸಭೆ ಲೋಕಸಭೆಯ ಒಂದು ಸೆಷನ್ ಅನ್ನ ಶುರು ಮಾಡ್ಬೇಕಾಗ್ತದೆ. ಅದನ್ನ ಮಾಡುವಂತ ಒಂದು ಅಧಿಕಾರವನ್ನ ಅವ್ರು ಹೊಂದಿರ್ತಾರೆ. ಪ್ರಥಮ ಸೆಷನ್ ಅಧಿವೇಶ ಏನು ಶುರು ಆಗ್ತದೆ ಅದನ್ನ ಅಡ್ರೆಸ್ ಮಾಡುವಂತ ಜವಾಬ್ದಾರಿ ಅವ್ರ ಮೇಲೆ ಇರ್ತದೆ. ಮತ್ತೆ ಅದೇ ರೀತಿಯಲ್ಲಿ ಜಂಟಿ ಸಮಾವೇಶಗಳೇನಾಗ್ತದೆ ರಾಜ್ಯಸಭೆ ಲೋಕಸಭೆಗಳನ್ನು ಉದ್ದೇಶಿಸಿ ಮಾಡುವಂತ ಒಂದು ಅಧಿಕಾರ ಅವ್ರಿಗಿರ್ತದೆ. ಮತ್ತೆ ಅವು ಏನು ಒಂದು ಸ್ಪೀಕರ್ಗಳ ಹುದ್ದೆ ಖಾಲಿ ಇದ್ದಂತ ಸಂದರ್ಭ ಅದನ್ನ ನೆರವೇರಿಸುವಂತ ಜವಾಬ್ದಾರಿ ಅವರ ಮೇಲೆ ಇರ್ತದೆ. He also can appoint any member of the Rajya Sabha to preside over proceeding when both the chairman and deputy chairman office fall vacant. He can nominate 12 members to the Rajya Sabha with extraordinary accomplishment in literature, science, art, social service, and 2 members of Lok Sabha from Anglo-Indian community. President prior recommendation or permission is needed for introducing bills in the parliament involving expenditure from consolidated fund of India, alteration of boundaries of state or creation of a new state. ಇಲ್ಲೂ ಕೂಡ ಅಷ್ಟೇ ಏನ್ ರಾಷ್ಟ್ರಪತಿಗಳು ಲೋಕಸಭೆ ಮತ್ತೆ ರಾಜ್ಯಸಭೆಗೆ ಏನ್ ನಾಮಾಂಕಿತವಾದಂತಹ ಅಧಿಕಾರಿಗಳನ್ನು ಕೂಡ ಇಲ್ಲಿ ನಾಮನಿರ್ದೇಶನವನ್ನ ಮಾಡ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ಯಾವುದೇ ಆದಂತ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ವಿತ್ ದ ಕನ್ಸೆಂಟ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದನ್ನಲ್ಲಿ ಮಾಡ್ಬೇಕಾಗ್ತದೆ. ಬಟ್ ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ when a bill is sent to the parliament after it has been passed by the parliament, the president can give its assent to the bill or withhold his assent to the bill, return the bill for reconsideration of the parliament. When a bill is passed by a state legislature is re-served by the governor for consideration of the president can give his assent to the bill, withhold his assent to the bill, direct the governor to return the bill. ಇಲ್ಲೂ ಕೂಡ ಹೇಳ್ಕೊಂಡು ಹೋಗ್ತಾರೆ. And also under article 123, ordinance can be effective for a maximum period of 6 months and 6 weeks. President can promulgate ordinance when both houses of parliament are not in session. These ordinance must be approved by the parliament within 6 weeks of its reassembly. ಅಕಸ್ಮಾತ್ ಆಗಿ
ಲೋಕಸಭೆನೂ ಇರಲ್ಲ, ರಾಜ್ಯಸಭೆನೂ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಇವರು ಆರ್ಡಿನೆನ್ಸಸ್ ಅನ್ನ, ಆದೇಶ ಸುಗ್ರೀವಾಜ್ಞೆಗಳಂತ ಏನ್ ಹೇಳ್ತೀವಿ, ಸುಗ್ರೀವಾಜ್ಞೆಗಳನ್ನ ಜಾರಿ ಮಾಡುವಂತ ಒಂದು ಅಧಿಕಾರ ಅವರಿಗೆ ಅನುಚ್ಛೇದ 123 ಅಡಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅಂಡರ್ ಆರ್ಟಿಕಲ್ 72 of the Indian Constitution, pardoning power is empowered. He can exercise his power when a sentence is given for any offense against union law. For any sentence by a court martial, government can grant pardon. ಏನಂತ ಹೇಳಿದ್ರೆ ಇಲ್ಲಿ ಕ್ಷಮಾದಾನ ಅಂತ ಹೇಳ್ತೀವಿ ನಾವು, ಅದನ್ನು ಕೊಡುವಂತ ಒಂದು ಅಧಿಕಾರ ಇಲ್ಲಿ ಅವ್ರಿಗೆ ಇರ್ತದೆ. ಮತ್ತೆ ಅದೇ ರೀತಿಯಲ್ಲಿ ಆರ್ಟಿಕಲ್ 72 ಏನು ಅನುಚ್ಛೇದ 72 ಅಡಿಯಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, President shall have the power to grant pardon, reprieves, respites, remission of punishment, or to suspend, remit, or commute the sentence of any person convicted of any offence. In all cases where the punishment or sentence is by court martial, in all cases where the punishment or sentence is for an offence against any law relating to matter to which the executive power of the union extends, in all cases where the sentence is a sentence of death. Thus, Article 72 empowers the President to grant pardon, etc., to suspend, remit, or commute sentence in certain cases. ಇಲ್ಲಿ ಹೇಳಿದಾಗೆ ಏನು ಒಂದು ಕ್ಷಮಾದಾನವನ್ನು ಕೂಡ ಇಲ್ಲಿ ಕೊಡ್ತಾರೆ, ಅದು ಕೂಡ ಅನುಚ್ಛೇದ 72ರಲ್ಲಿ ಎಲ್ಲಾನು ಕೂಡ ಏನು ಪನಿಷ್ಮೆಂಟ್ ಅನ್ನು ಇಲ್ಲಿ ಮಾಡಬಹುದು. ಮತ್ತೆ ಏನೊಂದು ಸರ್ವೋಚ್ಚ ನ್ಯಾಯಾಲಯ ಕೂಡ ಹಲವಾರು ರೀತಿಯಾದಂತಹ ತತ್ವಗಳನ್ನ ಇಲ್ಲಿ ಅಳವಡಿಸಿಕೊಟ್ಟಿದೆ. Petition has no right of oral hearing. President can examine the evidences afresh, take different view from the court. ಹಲವಾರು ರೀತಿಯಾದಂತಹ ಅಧಿಕಾರವನ್ನ ಇಲ್ಲಿ ಮಾಡ್ಕೊಂಡು ಹೋಗೋದಕ್ಕೆ ಇಲ್ಲಿ ಹೇಳ್ತಾರೆ. ಮತ್ತೆ ಈ ಪ್ರಕರಣದಲ್ಲಿ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಆಫ್ ಎಪೂರು ಸುಧಾಕರ್ ವರ್ಸಸ್ ಅನದರ್ ವರ್ಸಸ್ ಗವರ್ಮೆಂಟ್ ಆಫ್ ಎಪಿ, it was held by the Supreme Court that it is well set principle that a limited judicial review of exercise of clemency by the president or governor can challenge on the following grounds. ನೋಡಿ, ಎಮರ್ಜೆನ್ಸಿ ಪ್ರಾವಿಷನ್ ಹೇಳಿದಾಗೆ 352ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಪ್ರೆಸಿಡೆಂಟ್ ಮೇ ಪ್ರೊಕ್ಲೈಮ್ ಎ ಸ್ಟೇಟ್ ಆಫ್ ಎಮರ್ಜೆನ್ಸಿ ಇನ್ ದ ಹೋಲ್ ಆರ್ ಪಾರ್ಟ್ ಆಫ್ ಇಂಡಿಯಾ if he feels that a grave situation has arise. But the president can declare 3 types of emergencies: national emergency, 6 months, it can be extended for 6 months under national emergency. ಏನ್ ಭಾರತದಲ್ಲಿ ಇವಾಗ 3 ಬಾರಿ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರ್ತಾರೆ. 1962ರಲ್ಲಿ ಇಂಡೋ ಚೈನಾ ವಾರ ಆದಂತ ಸಂದರ್ಭ, 1971 ಇಂಡೋ ಪಾಕಿಸ್ತಾನ್ ವಾರ ಆದಂತ ಸಂದರ್ಭದಲ್ಲಿ, ಮತ್ತೆ ಆಂತರಿಕ ಗಲಭೆಯಿಂದ 1975ರಿಂದ 77ರ ತನಕ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಘೋಷಣೆ ಮಾಡಿರ್ತಾರೆ. ಮತ್ತೆ ಅದೇ ರೀತಿ 356ರ ಅಡಿಯಲ್ಲಿ ಸ್ಟೇಟ್ ಎಮರ್ಜೆನ್ಸಿನೂ ಕೂಡ ಅಥವಾ ರಾಷ್ಟ್ರಪತಿ ಆಡಳಿತವನ್ನು ಕೂಡ ನಾವಿಲ್ಲಿ ಘೋಷಣೆಯನ್ನ ಮಾಡುವಂತ ಒಂದು ಅಧಿಕಾರ ಇಲ್ಲಿ ಮಾಡಿರ್ತಾರೆ. ಮತ್ತೆ ಹಣಕಾಸಿನ ತುರ್ತು ಪರಿಸ್ಥಿತಿ ಬಂದಾಗ ಪ್ರೊಕ್ಲಮೇಷನ್ ಮಸ್ಟ್ ಬಿ ಅಪ್ರೂವ್ಡ್ ಬೈ ಪಾರ್ಲಿಮೆಂಟ್ ವಿತಿನ್ 2 months. 2 ತಿಂಗಳ ಒಳಗಾಗಿ ಏನು ಒಂದು ಹಣಕಾಸಿನ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಿರ್ತಾರೆ ಅದನ್ನಲ್ಲಿ ನಾವಿಲ್ಲಿ ಮಾಡ್ಕೊಬೇಕಾಗ್ತದೆ, ಅದನ್ನ ಅಪ್ರೂವ್ ಮಾಡ್ಕೊಬೇಕಾಗ್ತದೆ ಅಂತ ಅಷ್ಟೇ ಹೇಳ್ತಾರೆ.